ಹಲೋ, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೀವೆಲ್ಲ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನಾನು ಡಿಫ್ರೆಂಟಾಗಿ ಎಲ್ಲ ಥರದ್ದು ಗೋಬಿನೂ ಮಾಡ್ತೀವಿ. ಆದರೆ ಕರ್ಬೇವಿನ ಸೊಪ್ಪನ್ನು ಉಪಯೋಗಿಸ್ಕೊಂಡು ಗೋಬಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಈ ಗೋಬಿ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಬೇಗ ಸಹ ಆಗುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಒಂದು ಗೋಬಿ ತೊಗೊಂಡಿದ್ದೀನಿ. 1.5 kg ಬರುತ್ತೆ ಅದು ಗೋಬಿ. ಆ ಗೋಬಿನ ತೊಗೊಂಡು ಫೂಲ್ ಗೋಬಿನ ಈ ಥರ ಸಪ್ರೇಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಈ ಥರ ಎಲ್ಲ ಗೊಂಚಲಾಗಿರಬೇಕು, ಚೆನ್ನಾಗಿರುತ್ತೆ. ಬಿಡಿಸಿರೋ ಅಂಥದ್ದನ್ನು ನೀರಿಗೆ ಹಾಕ್ಕೊಂಡು ಫಸ್ಟ್ ತೊಳ್ಕೊತಾ ಇದ್ದೀನಿ, ವಾಶ್ ಮಾಡ್ಕೊತಾ ಇದ್ದೀನಿ ಇದನ್ನು ಗೋಬಿನ. ಇದರಲ್ಲಿ ಚಿಕ್ಕ ಚಿಕ್ಕ ಹುಳ ಜಾಸ್ತಿ ಇರ್ತವೆ, ನೋಡಿಕೊಂಡು ತೊಗೊಳ್ಳಿ. ಆಮೇಲೆ ಗೋಬಿ ತೊಗೋವಾಗ ಯಾವತ್ತು ಫ್ರೆಶ್ ಇರೋ ಅಂಥದ್ದೇ ತೊಗೋಬೇಕು. ಒಂದು ದಿವಸ ಅದು ಆಯಿತು ಅಂದರೆ ಅದು ಹುಳ ಆಗಿಬಿಡುತ್ತೆ. ಹಾಗಾಗಿ ಫ್ರೆಶ್ ಇರೋಂಥ ಗೋಬಿನ ತೊಗೋಬೇಕು. ತೊಗೊಂಡು ತೊಳ್ಕೊಂಬಿಟ್ಟು ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೆ. ಆ ನೀರಿಗೆ ಒಂದು ಸ್ವಲ್ಪ ಅರಿಶಿಣ, ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಇಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಗೋಬಿನ ಹಾಕ್ಕೊಂಡಿದ್ದೀನಿ. ಇದನ್ನು ಕುದಿಸೋದು ಬೇಡ, ನೀರಲ್ಲಿ ಒಂದು 5 ನಿಮಿಷ ಹಾಗೆ ಬಿಟ್ಟುಬಿಟ್ರೆ ಸಾಕು. ಬಿಸಿನೀರಲ್ಲಿ ಏನಾದರೂ ಅದರಲ್ಲಿ ಹುಳ ಇದ್ದರೂ ಎಲ್ಲ ಕ್ಲಿಯರ್ ಆಗುತ್ತೆ. ಹಾಗಾಗಿ ಈ ಥರ ಹಾಕ್ಕೊಂಡು ಇದನ್ನು ಸಪ್ರೇಟ್ ಮಾಡ್ಕೊಂಬಿಡ್ಬೇಕು. ಆ ನೀರನ್ನು ಚೆಲ್ಲಿಬಿಟ್ಟು ಗೋಬಿ ಸಪ್ರೇಟ್ ಮಾಡಿ ಇಟ್ಕೊಬೇಕು. ಈಗ ಇದಕ್ಕೊಂದು ಮಸಾಲೆ ಮಾಡೋಣ. ಮಿಕ್ಸಿ ಜಾರಿಗೆ ಒಂದು ಕಟ್ಟಷ್ಟು ನಾನು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಕಟ್ಟು ಕರ್ಬೇವಿನ ಸೊಪ್ಪನ್ನು ತೊಳೆದು ಹಾಕ್ಕೊಂಡಿದ್ದೀನಿ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಸುಲಿದಿರೋಂಥ ಒಂದು ಬೆಳ್ಳುಳ್ಳಿ, ಆಮೇಲೆ ಒಂದು 2 ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೋಬೋದು. ನಾನಿಲ್ಲಿ ಖಾರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು 10 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ, ಖಾರ ಇರೋ ಅಂಥದ್ದನ್ನು. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಈ ಥರ ರುಬ್ಕೊಂಬರ್ಬೇಕು, ಪೇಸ್ಟ್ ಮಾಡ್ಕೊಂಬರ್ಬೇಕು. ತುಂಬ ನುಣ್ಣಗಿರಬೇಕಿದು. ಇದು ಮಾಡ್ಕೊಂಬಂದಿರೋಂಥ ಪೇಸ್ಟನ್ನು ಮೊದಲೇ ನಾನು ಗೋಬಿ ತಯಾರಿ ಮಾಡಿಟ್ಕೊಂಡಿರೋಂಥ ಗೋಬಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಮಸಾಲೆ ಎಲ್ಲ ಗೋಬಿಗೆ ಚೆನ್ನಾಗಿ ಹಿಡಿಬೇಕು. ಗೋಬಿಗೆ ಚೆನ್ನಾಗಿ ಹಿಡಿದಾಗ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಫಸ್ಟ್ ಇದನ್ನು ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಬಿಟ್ಟು ಇದನ್ನು ಒಂದು 2 ಸೆಕೆಂಡ್, ಒಂದು 3 ಸೆಕೆಂಡು ಹಾಗೆ ರೆಸ್ಟ್ ಮಾಡೋದಕ್ಕೆ ಇಟ್ಬಿಡ್ತೀನಿ. ಯಾಕಂದರೆ ಆ ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತಲ್ಲ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಕಲಸಿ ಒಂದು 3 ಸೆಕೆಂಡ್ ಹಾಗೆ ಇಟ್ಟ ನಂತರ ಆಮೇಲೆ ನಾನು ಒಂದು 2 ಸ್ಪೂನಷ್ಟು ಮೈದಾ ಹಿಟ್ಟು, ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಗೋಬಿ ಎಷ್ಟು ತೊಗೊಂಡಿದ್ದೀನಿ ಅದಕ್ಕೆ ನಾನು ಅಷ್ಟು ಕ್ವಾಂಟಿಟಿ ಸೇರಿಸ್ಕೊಂಡಿದ್ದೀನಿ. ನೀವು ಎಷ್ಟು ತೊಗೋತೀರ ಅದ್ರ ಮೇಲೆ ನೋಡಿಕೊಂಡು ಕ್ವಾಂಟಿಟಿನ ಸೇರಿಸ್ಕೊಳ್ಳಿ. ಹಾಕ್ಕೊಂಡಿದ್ದೀರ, ನೀರೇನು ಮತ್ತೆ ಹಾಕೋದು ಬೇಡ. ಈ ಥರ ಎಲ್ಲ ಕಲಿಸ್ಕೊಂಬಿಟ್ರೆ ಸಾಕು. ತುಂಬ ಚೆನ್ನಾಗಿ ಗೋಬಿಗೆ ಇವಾಗೆಲ್ಲ ಮಸಾಲೆ ಹಿಡಿದಿದೆ. ಇದನ್ನು ಒಂದು 2 ನಿಮಿಷ ಹಾಗೆ ಇಡಬೇಕು. ಆಮೇಲೆ ಸ್ಟವ್ ಮೇಲೆ ಬಾಣಲೆ ಇಟ್ಟು ಎಣ್ಣೆ ಕಾಯೋದಕ್ಕೆ ಇಕ್ಬೇಕು. ಎಣ್ಣೆ ಕಾಯೋವರೆಗೂ ಅದು ರೆಸ್ಟ್ ಮಾಡಿದರೆ ಸಾಕು. ಈಗ ಎಣ್ಣೆ ಕಾದಿದೆ. ಈಗ ನಾನು ಒಂದೊಂದೇ ಗೋಬಿನ ಎಣ್ಣೆಗೆ ಹಾಕ್ತಾ ಇದ್ದೀನಿ. ನೀವು ಇದನ್ನು ಮಾಡುವಾಗ ಮೀಡಿಯಮ್ ಉರಿ ಇಟ್ಕೊಬೇಕು. ಯಾಕಂದರೆ ಜೋರು ಇಟ್ಕೊಂಡ್ಬಿಟ್ರೆ ಬೇಗ ಸಿಗುತ್ತೆ. ಲೋ ಫ್ಲೇಮ್ ಇಟ್ಕೊಂಡ್ರೆ ಎಣ್ಣೆ ಜಾಸ್ತಿ ಇರುತ್ತೆ. ಹಾಗಾಗಿ ಮೀಡಿಯಮ್ ಉರಿನಲ್ಲೇ ಇದನ್ನು ಮಾಡ್ಕೊಬೇಕು. ನೋಡಿ, ಇದು ಒಂಚೂರು ಕಲರ್ ಚೇಂಜ್ ಆಗೋಲ್ಲ, ಹೇಗಿದೆಯೋ ಹಾಗೆ ಗ್ರೀನ್ ಕಲರ್ ತುಂಬ ಚೆನ್ನಾಗಿರುತ್ತೆ. ಕಲ್ಲರು ಚೇಂಜ್ ಆಗೋಲ್ಲ, ಟೇಸ್ಟಲ್ಲೂ ಸಹ ಏನೂ ವ್ಯತ್ಯಾಸ ಆಗೋಲ್ಲ, ಅಷ್ಟು ಚೆನ್ನಾಗೇ ಬರುತ್ತೆ. ಇದು ಈ ಥರ ಕರಿಬೇವು ಸೊಪ್ಪಿನ ಗೋಬಿ ನಾವೆಲ್ಲ ಥರದ್ದು ಗೋಬಿ ಮಾಡಿರ್ತೀವಿ. ಕರಿಬೇವು ಸೊಪ್ಪಿನ ಗೋಬಿ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಸಾಲೆ ಸಹ ಅಷ್ಟೇ, ಒಂದು ಚೂರು ಮಸಾಲೆ ಎಣ್ಣೆಗೆ ಬಿಟ್ಟಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಈಸಿಯಾಗೂ ಆಗುತ್ತೆ. ನಮಗೆ ತಿನ್ನಬೇಕು ಅನ್ನಿಸ್ದಾಗ ಅಥವಾ ಊಟಕ್ಕೆ ಸೈಡ್ಸ್ಗೆ ಏನೂ ಇಲ್ಲ ಅಂದಾಗ ಈ ಥರ ಅರ್ಜೆಂಟಾಗಿ ಮಾಡ್ಕೊಬೋದು. ಇದು ಬೇಗ ಆಗೋಗುತ್ತೆ, ಒಂದು 10 ನಿಮಿಷದಲ್ಲೇ ಇದನ್ನು ಮಾಡ್ಕೊಬೋದು. ನಾವು ಇದನ್ನು ಟೊಮಟೊ ಸಾಸ್ ಜೊತೆ ಅಥವಾ ಪುದೀನ ಚಟ್ನಿ ಜೊತೆ ತಿನ್ಬೋದು. ಇಲ್ಲಾಂದರೆ ಊಟಕ್ಕೆ ಸೈಡ್ಸ್ಗಾಗಿ ಸಹ ಬಳಸ್ಬೋದು. ನಾನು ಇದನ್ನು ಸಾಯಂಕಾಲ ಟೈಮು ಮಾಡಿದ್ದೆ, ಹಾಗಾಗಿ ಟೊಮಟೊ ಸಾಸ್ ಜೊತೆ ಇದನ್ನು ಸರ್ವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಇದು ಹೆಲ್ದಿಯಾಗಿರುತ್ತೆ, ಕರಿಬೇವಿನ ಸೊಪ್ಪು ಉಪಯೋಗಿಸಿರೋದ್ರಿಂದ. ನೋಡೋದಕ್ಕೂ ಅಷ್ಟೇ ಕಲರ್ಫುಲ್ಲಾಗಿರುತ್ತೆ. ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಮಾಡ್ಕೊಂಡು ತಿನ್ನಿ. ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತಲೂ ಮನೆಯಲ್ಲೇ ಈ ಥರ ಹೆಲ್ದಿಯಾಗಿ ಮಾಡ್ಕೊಂಡು ತಿಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಮನೆಗಳ ಜನ ಸಹ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಈ ಥರ ಒಂದು ಸತಿ ನೀವು ಮಾಡ್ಕೊಂಡು ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಸಹ ಯಾವಾಗಾದ್ರೂ ಬೇಕು ಅಂದಾಗ ಇದೇ ಥರ ಮನೆಯಲ್ಲೇ ಮಾಡೋದನ್ನು ನೋಡಿ, ಒಂಚೂರು ಕಲರ್ ಚೇಂಜ್ ಆಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಬೇಗ ಬೇಯ್ತದೆ ಇದು ಕೂಡ. ಈಗ ನಾನು ಟೊಮಟೊ ಸಾಸ್ ಜೊತೆ ಸರ್ವ್ ಮಾಡಿದ್ದೀನಿ. ನಿಮಗೆ ಬೇಕಾದ್ರೆ ನಿಂಬೆಹಣ್ಣಿನ ರಸ ಸಹ ಹಾಕ್ಕೊಬೋದು. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ. ಖಾರ ಇದ್ದರೆ ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ಳಿ, ಖಾರ ಇಲ್ಲಾಂದರೆ ಹಾಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ತುಂಬ ಖಾರವಾಗಿ ಮಾಡಿದ್ದೀನಿ, ಹಾಗಾಗಿ ಸ್ವಲ್ಪ ನಿಂಬೆಹಣ್ಣು ರಸ ಸೇರಿಸ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಹೇಳಿ.